ಕಳ್ಳಂಗೊಂದು ಪಿಳ್ಳೆನೆವ ಅನ್ನುವಂತಾಗಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ನಡೆ. ಎಸ್ಐಆರ್ ನೆಪದಲ್ಲಿ ತಮ್ಮ ಮೂಲ ಕರ್ತವ್ಯಕ್ಕೆ ಚಕ್ಕರ್ ಹೊಡೆಯುತ್ತಿದ್ದಾರೆ. ಇದರಿಂದಾಗಿ ಸಕಾಲದಲ್ಲಿ ಅಗತ್ಯ ದಾಖಲೆಗಳು ಲಭ್ಯವಾಗದೆ ಜನ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಪಾಲಿಕೆ ಅಧಿಕಾರಿಗಳ ನಡೆ ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಮಹಾನಗರ ಪಾಲಿಕೆಯ ಸಿಬ್ಬಂದಿ ಎಸ್ಐಆರ್ ಕೆಲಸದ ನೆಪ ಹೇಳಿಕೊಂಡು ಮೂಲ ಕರ್ತವ್ಯವನ್ನೇ ಮರಿತಾ ಇದ್ದಾರೆ ಎಂಬ ಪ್ರಶ್ನೆ ಈಗ ಹುಟ್ಟಿಕೊಂಡಿದೆ. ಕಳೆದ 20 ದಿನಗಳಿಂದ ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಪ್ರಮುಖ ವಿಭಾಗಗಳಲ್ಲಿ ಸಿಬ್ಬಂದಿ ಕಾಣೆಯಾಗಿದ್ದು ಜನರು ಅಗತ್ಯ ದಾಖಲೆಗಳಿಗಾಗಿ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಎಸ್ಐಆರ್ ಜೊತೆಗೆ ಮೂಲ ಕರ್ತವ್ಯಕ್ಕೂ ಮೊದಲ ಆದ್ಯತೆ ನೀಡುವಂತೆ ಸೂಚನೆಯನ್ನ ನೀಡಿದ್ರೂ ಕೂಡ ಅಧಿಕಾರಿಗಳು ಅದನ್ನ ಗಾಳಿಗೆ ತೂರಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಜನಸೇವೆಗೆಂದೇ ಇರುವ ಸರ್ಕಾರಿ ಕಚೇರಿಗಳಿವೋ, ಆದ್ರೆ ಈಗ ಈ ಕಚೇರಿಗಳ ಸ್ಥಿತಿ ನೋಡಿದ್ರೆ ಇದು ಸರ್ಕಾರಿ ಕಚೇರಿಯೋ ಇಲ್ವೇ ರಜಾ ದಿನದ ಕಟ್ಟಡವೋ ಎಂಬ ಅನುಮಾನ ಹುಟ್ಟುತ್ತಾ ಇದೆ. ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಮುಖ್ಯ ಕಚೇರಿಯಲ್ಲಿರುವ ಜನನ ಮರಣ ನೋಂದಣಿ ವಿಭಾಗ, ಡಿಟಿಟಿಪಿ ಪರವಾನಗಿ ಸೇರಿದಂತೆ ಸಾರ್ವಜನಿಕರಿಗೆ ಅತ್ಯಂತ ಅಗತ್ಯವಾದ ವಿಭಾಗಗಳು ಬಹುತೇಕ ಖಾಲಿಯಾಗಿವೆ. ಇನ್ನ ಅಧಿಕಾರಿಗಳು ಸಿಬ್ಬಂದಿಗಳು ಇಲ್ಲದೆ ಕೌಂಟರ್ಗಳು ಬಿಕೋ ಎನ್ನುತ್ತಿವೆ. ಕಳೆದ 20 ದಿನಗಳಿಂದ ಇದೇ ದೃಶ್ಯ. ನಿತ್ಯ ನೂರಾರು ಜನ ಕೆಲಸ ಕಾರ್ಯ ಬಿಟ್ಟು ದಾಖಲೆಗಳಿಗಾಗಿ ಪಾಲಿಕೆಗೆ ಬರ್ತಾ ಇದ್ದಾರೆ. ಆದ್ರೆ ಕಚೇರಿಗಳಲ್ಲಿ ಸಿಬ್ಬಂದಿಗಳೇ ಇಲ್ಲದ ಕಾರಣ ಬೆಳಗ್ಗೆಯಿಂದ ಸಂಜೆವರೆಗೆ ಅಲೆದಾಡಿ ಬರಿಗೈಲಿ ಹಿಂದಿರುಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಆಶ್ಚರ್ಯಕರ ಸಂಗತಿ ಏನಂದ್ರೆ ಎಸ್ಐಆರ್ ಕಾರ್ಯದ ಜೊತೆಗೆ ಸಾರ್ವಜನಿಕ ಸೇವೆಯನ್ನು ಸಮಾನವಾಗಿ ನಿರ್ವಹಿಸಬೇಕು, ಮೂಲ ಕರ್ತವ್ಯಕ್ಕೆ ಮೊದಲ ಆದ್ಯತೆ ನೀಡಬೇಕು ಎಂದು ಸರ್ಕಾರವೇ ಸ್ಪಷ್ಟ ಸೂಚನೆ ನೀಡಿದ್ರು ಕೂಡ ನೆಲಮಟ್ಟದಲ್ಲಿ ಆಗುತ್ತಿರುವುದೇ ಬೇರೆ. ಎಸ್ಐಆರ್ ಹೆಸರನ್ನ ಮುಂದಿಟ್ಟು ಹಲವರು ಕಚೇರಿಯತ್ತ ಮುಖ ಮಾಡುತ್ತಿಲ್ಲ ಎನ್ನುವ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇನ್ನ ಕೆಲವರು ಎಸ್ಐಆರ್ ನೆಪ ಹೇಳಿ ಮನೆಯಲ್ಲೇ ಕಾಲನ್ನ ಕಳೀತಾ ಇದ್ದಾರೆ ಎನ್ನುವ ದೂರುಗಳು ಸಾರ್ವಜನಿಕರಿಂದ ಕೇಳಿ ಬರ್ತಾ ಇವೆ. ಅದರ ನೇರ ಹೊಡೆತ ಬೀಳುತ್ತಿರುವುದು ಮಾತ್ರ ಸಾಮಾನ್ಯ ಜನರ ಮೇಲೆ. ಒಂದು ಜನನ ಪ್ರಮಾಣ ಪತ್ರ, ಒಂದು ಮರಣ ಪ್ರಮಾಣ ಪತ್ರ, ಇನ್ನೊಂದು ಈ ಸ್ವತ್ತು ಎಂದು ಕಟ್ಟಡ ಪರವಾನಗಿ. ಜನರು ದಿನಗಟ್ಟಲೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರದ ಆದೇಶ ಒಂದೆಡೆ, ಪಾಲಿಕೆಯ ನಿರ್ಲಕ್ಷ್ಯ ಮತ್ತೊಂದೆಡೆ. ಎಸ್ಐಆರ್ ಹೆಸರಿನಲ್ಲಿ ಜನಸೇವೆಯನ್ನೇ ಬೀಗ ಹಾಕುವುದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. ಇನ್ನ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಕಚೇರಿಗಳಲ್ಲಿ ಸಿಬ್ಬಂದಿಯ ಹಾಜರಾತಿ ಖಚಿತಪಡಿಸಿ ಜನರ ಸಮಸ್ಯೆಗೆ ತಕ್ಷಣ ಸ್ಪಂದಿಸಬೇಕಿದೆ. ಇಲ್ಲವಾದ್ರೆ ಎಸ್ಐಆರ್ ನೆಪ ಜನಸೇವೆಗೆ ಬೀಗ ಎಂಬ ಆರೋಪ ಇನ್ನಷ್ಟು ಬಲಗೊಳ್ಳಲಿದೆ ಎನ್ನುವುದು ಹುಬ್ಬಳ್ಳಿ ಹಾಗೂ ಧಾರವಾಡ ನಾಗರಿಕರ ಮಾತಾಗಿದೆ. ಏನ್ ಕೆಲಸಕ್ಕೆ ಬಂದಿದ್ರಿ? ನಾವು ಇದು ನಮ್ಮ ಮಗಂದು ಜನ್ಮ ದಾಖಲೆ ತಿದ್ದುಪಡಿ ಮಾಡಕ್ ಬಂದಿದ್ವಿ. ಅದಕ್ಕೆ ಬಂದಿದ್ವಿ. ನಾವು ಅಲ್ಲಿ ಅಧಿಕಾರಿಗಳು ಯಾರಿಲ್ಲ ಅನ್ನತ್ತಾರೆ. ಏನ್ ಹೇಳಿದ್ರು? ನಾವು P1 ಕೆಲಸ ಮಾಡ್ತೀವಿ ಇಲ್ಲಿ. ಅವ್ರಿಲ್ಲ 20ನೇ ತಾರೀಕು ನಂತರ ಬರ್ರಿ. ಯಾವ 20? ಆಗಸ್ಟ್ 20ಕ್ಕೆ ಬಾ ಅಂತಂದು ಹೇಳ್ಯಾರ. 20ರ ಮ್ಯಾಗ ಬರ್ರಿ ಅಂತಂದು ಹೇಳಿದ್ವಿ. ಅದಕ್ಕೆ ನಾವು ಅವ್ರ ನಂಬರ್ ಕೊಡ್ರಿ ಅಂತಂದು ಹೇಳಿದ್ವಿ. ನಾವು ಬಂಕಾಪುರಿಂದ ಬಂತೀವಿ. ಈಗ ನಾವು ಗೊಂಡಿ ಕೆಲಸ ಮಾಡ್ತೀವಿ ರೀ. ನಾವು ಮೊದಲು ಪಗಾರ ಹೋತು, ಈಗ ಬಸ್ಸಿನ ಚಾರ್ಜ್ ಹೋತ್ರಿ. ಈಗ ಮತ್ತು ನಾವು ಏನು ಮಾಡ್ಬೇಕ್ರಿ ಅದಕ್ಕೆ ಕೇಳಿದ್ವಿ. ನಾವು ಅವ್ರಿಗೆ ನಮ್ಗೆ ಎಷ್ಟು ಹೇಳ್ಯಾರ ಅಷ್ಟೇ ಮಾಡ್ತೀವಿ ಅಂತಾರೆ ಅವ್ರು. ಅಂದ್ರೆ ಇಲ್ಲಿ ಯಾರು ಅಧಿಕಾರಿಗಳು ಯಾರು ಇಲ್ರಿ. ಅಲ್ಲಿಂದ ಇಲ್ಲಿ ಮಟ್ಟ ಒಂದು ಇವತ್ತಿನ ಪಗಾರ ಹೋತು, ಬಸ್ಸಿನ ಚಾರ್ಜ್ ಹೋಗ್ತಿತ್ತು ನಮ್ಗೆ. ಹಿಂಗೆ ಮತ್ತೆ ಅವ್ರಿಗೆ ಅವಾಗ ಬಂದ್ರು ಹಿಂಗೆ ಆತಂದ್ರೆ ಏನು ಮಾಡೋದು? ಬಂದಿದ್ರಲ್ಲ ಬೇರೆ ಬೇರೆ ಸಾರ್ವಜನಿಕರೆಲ್ಲ ಬಂದಿದ್ರು, ಅವ್ರಿಗೂ ಎಲ್ಲ ದಿನನಿತ್ಯ ಇದೇ ಕಿರಿಕಿರಿ ಇದೇ ಥರ ಐತೆ ರೀ. ಈಗ ಅದಕ್ಕೆ ನಾವು ಏನಂದಿವಿ ರೀ, ಆವಾಗ ಬರಬೇಕಾದ್ರೆ ನಾವು ಫೋನ್ ಹಚ್ಚಿ ಬರ್ತೀವಿ ರೀ, ನಂಬರ್ ಕೊಡ್ರಿ ಅಂತಂದು ಹೇಳಿದ್ವಿ. ಅವರು ನಂಬರ್ ಇಲ್ಲ ಕೊಡಂಗಿಲ್ಲ, ನಾವು P1 ನಮ್ಗೆ ಎಷ್ಟು ಹೇಳ್ತಾರೆ ಅಷ್ಟೇ ಮಾಡ್ತೀನಿ ಅಂತಾರೆ. ಈಗ ಮುಂದೆ ಬಂದ್ರು ನಮ್ಮದು ಪಗಾರ ಹೋತು, ಇದನ್ನು ಹೋತಂದ್ರೆ ನಾವು ಏನು ಮಾಡ್ಬೇಕಂತ ಅದಕ್ಕೆ ಅಂದ್ರೆ ನಿಮಗೆ ಆದಂಥ ಸಮಸ್ಯೆ ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಅದಾಗತ್ತೆ. ಅದಾಗೈತಿ. ಏನು ಹೇಳ್ತೀರಿ? ಇದು ಸ್ವಲ್ಪ ಬಂದಿರ್ತೀವಿ. ನಾವು ಬಂದಾಗ ನಮ್ಗೆ ಕೆಲಸ ಆತಂದ್ರೆ ಸ್ವಲ್ಪ ಚಲೋ ಆಕೈತಿ ಟೈಮ್ಗೆ. ಯಾಕಂದ್ರೆ ಎಲ್ಲರದು ಪ್ರಾಬ್ಲಮ್ ಇರ್ತೈತಿ ರೀ, ಅದಕ್ಕೆ ಮಾಡ್ಕೊಳ್ಳೋ ಸಮಸ್ಯೆ. ಈಗ ಅದಕ್ಕೆ ಸಂಬಂಧ ನಾವು ಟೈಮ್ ತೆಗೆದು ಎಲ್ಲ ಕೆಲಸ ಟೈಮ್ ತೆಗೆದು ಬಿಟ್ಟು ಎಲ್ಲ ಬರ್ಬೇಕ್ರಿ. ಈಗ ಅಲ್ಲಿ ದುಡಿಸ್ಕೊಳ್ಳೋರು ಹಿಂಗೆ ದಿವಸ ಬಿಟ್ಟು ಬಂದ್ರೆ ನಮ್ಗೆ ಕರ್ಕೊಳಂಗಿಲ್ಲ. ನಮ್ಮ ಮನೆ ನಡೆಯೋದು ಹೆಂಗೆ ರೀ? ಸರ್ಟಿಫಿಕೇಟ್ ಬೇಕಾಗಿತ್ತು. ಬೇಕಾಗಿತ್ತು. ನಮ್ಮ ಹೆಸರು ಸರ್? ಅಬ್ದುಲ್ ಸತ್ತಾರ್ ಖತೀಬ್. ಈಗ ನಮ್ಮದು ಜನನದೊಳಗೆ ಒಂದು ಸ್ವಲ್ಪ ತಂದೆ ಹೆಸರು ಬದಲಾವಣೆ ಇತ್ತು, ಸೇರ್ಪಡೆ ಮಾಡೋದಿತ್ತು ರೀ. ಹೀಗಾಗಿ ಒಂದು 3 days ಆತ ಬಂದು ಹೋಗಾತ. ಅಲ್ಲಿ ವಿದ್ಯಾಗಿರಿ ಅಲ್ಲಿ ಒಂದು ಜೂನಲ್ ಆಫೀಸ್ ಐತಲ್ಲ, ಅಲ್ಲಿ ಹೋಗಿದ್ವಿ. ಅಲ್ಲಿ ಅವ್ರು ಹೇಳಿದ್ರೆ ಇಲ್ಲಿ ಹೋಗ್ರಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಒಬ್ಬರು ಅಧಿಕಾರಿಗಳಿಗೆ ನಮಗೆ ಭೇಟಿ ಸಿಗತ್ತಿಲ್ಲ, ಟೈಮಿಂಗು ಕರೆಕ್ಟ್ ಹೇಳತ್ತಿಲ್ಲ. ಅವ್ರ SR ಡ್ಯೂಟಿ ಅಂದರೆ ಫಸ್ಟ್ ಸಾರ್ವಜನಿಕರಿಗೆ ಭೇಟಿ ಮಾಡಿ ಆಮೇಲೆ SR ಡ್ಯೂಟಿ ಮಾಡ್ಬೇಕಂತೇಳಿ ಸರ್ಕಾರ ಆದೇಶ ಮಾಡೈತಿ ಅವ್ರಿಗೆ.
ಕೆಲವೊಂದು ಕಡೆ ಅನುಕೂಲತೆ ಐತಿ, ಕೆಲವೊಂದು ಕಡೆ ಅನಾನುಕೂಲನ ಜಾಸ್ತಿ ಕಾಣತೈತಿ. ಆಮೇಲೆ ಈಗೆಲ್ಲ ಸ್ಕೂಲ್ನಾಗೆಲ್ಲ ತೊಂದರೆ ಅದಾವ. ಸ್ಕೂಲ್ ಚಾಲೂ ಆಗಿ ಸುಮಾರು 2 ತಿಂಗಳಾಗಂತ ಅವ್ರಿಗೆಲ್ಲ ಡಾಕ್ಯುಮೆಂಟ್ಲಿ ಈಗ ಸರಿ ಮಾಡ್ಕೊಳತ್ತಾರ. ಹಿಂಗೆ ಸ್ವಲ್ಪ ತೊಂದರೆ ಆಗತ್ತೈತಿ ಜನಕ್ಕೆ ಅಂತ ಹೇಳಿ. ಅಂದರೆ ಪರ್ಯಾಯ ಏನು ವ್ಯವಸ್ಥೆ ಮಾಡಿದಾರನ್ರಿ ಬೇರೆ ಯಾರನ್ನ ಇಲ್ಲೇ ಆಫೀಸ್ನಲ್ಲಿ? ಇಲ್ಲ, ಇಡಬೇಕಾಗಿತ್ತು. ಈಗ ನಮ್ದು ಏನು ಕ್ವಶನ್ ಅಂದ್ರೆ, ಈಗ 10 ಮಂದಿ ಇದ್ದಲ್ಲಿ ಇಬ್ಬರನ್ನ 8 ಮಂದಿ ಡ್ಯೂಟಿ ಕಳಿಸ್ಲಿ, ಇಬ್ಬರನ್ನ ಇಲ್ಲಿ ಇಡ್ಲಿ. ಸಾರ್ವಜನಿಕರಿಗೆ ಈಗ ಅಲ್ದಾಟ ಜಾಸ್ತಿ ಆಕೈತೆ. ಯಾಕಂದ್ರೆ ನಮ್ಮ ವಿಚಾರಕ್ಕೆ ಬಂದಂಗೆ ಸರ, ಇವ್ರು ಕೆಲಸ ಮಾಡೋದು ಡಿಲೇ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇದ್ದಿದ್ರಾಗೂ ಇವ್ರು ಮತ್ತೆ ಒಳ್ಳೆ ವಾಪಸ್ ಇಂಥ ಟೈಮ್ದಾಗೂ ಸಿಚುವೇಶನ್ದಾಗೂ 2 ತಿಂಗಳು ಈ SRI ಮೇಲೆ ಹಾಕಿದ್ರೆ ಮುಂದೆ ಎಜುಕೇಶನ್ ಬರ್ತಾರಂತ ನಿಮಗೆ ಮಾಹಿತಿ ಕೊಟ್ಟರು? ಅವರು ಏನಿಲ್ಲ ಸರ್, ಆಗಸ್ಟ್ ಹೇಳ್ತಾರೆ 15ರಿಂದ ಮೇಲೆ ಅಂತೇಳಿ. ಅಂದ್ರೆ ನಿಮಗೆ ಎಷ್ಟು ದಿವಸ ಆದ್ ನೀವು ಅಲ್ಲೇ ಅಲ್ದಾಡಕತ್ತ? ಒಂದು 3-4 ದಿನ ಆಯ್ತು ಸರ್. 3-4 ದಿವಸದಿಂದ ಇದನ್ನೇ ಹೇಳ್ತಾರೆ. ಹಾಂ ಸರ್. ಏನಂತ? ಅದ್ರಾಗ ಶನಿವಾರ ಸೂಟಿ ಸರ್, ನಿನ್ನೆ ಸಂಡೇ ಸೂಟಿ. ಅಲ್ಲಿ ಸ್ಕೂಲ್ನಾಗ ಅಲ್ಲಿ ಆ ಹುಡುಗರಿಗೆ ಮಕ್ಕಳಿಗೆ ನಾವು ದುಡ್ಡು ಕಟ್ಟಿ ಎಜುಕೇಷನ್ ಮಾಡಿಸ್ಬೇಕಂತ ಇದು ಮಾಡ್ತೇವೆ. ಕ್ಲಾಸಿಂದ ಹೋಗಪ್ಪ ಅಂತಂದ್ರೆ ನಾವು ಮುಂದೆ ಏನು ಮಾಡೋದು? ಇದು ತೊಂದರೆ ಆಗುತ್ತೆ ಸರ್. ಅಂದ್ರೆ ನಿಮ್ಮಂಥ ಸಾಮಾನ್ಯ ಜನರಿಗೆ ಎಲ್ಲರಿಗೂ ಸಮಸ್ಯೆ ಆಗತ್ತೆ. ಹೌದು ಸರ್, 100% ಸರ್. ಸಾಮಾನ್ಯ ಜನರಿಗೆ ಮಾತ್ರ ಭಾಳ ತೊಂದರೆ ಆಗ್ತೈತೆ ಸರ್. ಅನುಕೂಲತೆ ಇದ್ದಲ್ಲೇ ಆಗ್ತೈತೆ ಸರ್. ಅವರು ಎಲ್ಲರ ಕಡೆ SR ಡ್ಯೂಟಿ ಎಲ್ಲರಿಗೂ ಹಾಕಿದಾರಲ್ಲ ಸರ್, ಇಲ್ಲಿ ಯಾಕೆ ಪ್ರೆಷರ್ ಐತಿ? ಅಲ್ಲಿ ಎಲ್ಲ ಮಾಡ್ತಾ ಇದಾರೆ, ಅಲ್ಲಿ ಕಾರ್ಯವೈಖರಿ. ಅಧಿಕಾರಿಗಳಿಗೆ ಏನು ಹೇಳ್ತೀರಿ? ಮೇಲಾಧಿಕಾರಿ? ಇಲ್ಲ ಸರ್, ನಾವು ಹೇಳೋದಿಷ್ಟೇ ಅವ್ರಿಗೆ. ನಮ್ಮದು ಮನವಿ ಇದನ್ನಂತಲ್ಲ, ನಾವೊಂದು ಮನವಿ ಹೇಳ್ತೀವಿ, ಅವ್ರು ಸಲ್ಲಿಸ್ತೀವಿ. ಏನಂತ ಹೇಳಿದ್ರೆ, ನಿಮ್ಮ SRI ಡ್ಯೂಟಿ ಜೊತೆನೂ ಇದು ಒಂದು ಡ್ಯೂಟಿ ಮಾಡಿರಿ, ಇದಕ್ಕೊಂದು ಸ್ವಲ್ಪ ಪ್ರಿಫರೆನ್ಸ್ ಕೊಡಿ. ಯಾಕೆ ಸಾರ್ವಜನಿಕರ ಕುಂದುಕೊರತೆಗಳು ಅವನ್ನ ಮಾಡಿ ಇಷ್ಟು ಗಂಟೆ ಟೈಮಿಂಗ್ ತೋರಿ, 10ರಿಂದ 12 ಅಂತ ತೋರಿಲ್ಲ, 9ರಿಂದ 12 ಅಂತ ತಗೋರಿ. 12ರಿಂದ ನೀವು 5 ಗಂಟೆ ಮಟ SRI ಮಾಡ್ಬೋದಲ್ರಿ. 100 ಮಂದಿಗೆ ಅನುಕೂಲ ಆಗಿಲ್ಲ ಅಂದ್ರೂ ಅದ್ರಾಗ ಒಂದು 20 ಮಂದಿಗೆ ಅನುಕೂಲ ಆಗುತ್ತಲ್ಲ. ದಿನ 20 ಮಂದಿ ಹಿಡಿದ್ರೆ 100 ಮಂದಿ 4 ದಿನದಾಗ ಕವರ್ ಆಗ್ತಾರಂತ ನಮ್ಮ ಅನಿಸಿಕೆ ಸರ್ ಇದು. ಅವ್ರಿಗೂ ಮನವಿ ಮಾಡೋದು ಹೇಳೋದಿಷ್ಟೇ, ನಾಳೆಯಿಂದ ಬರ್ರಿ, ಬಂದು ಅವ್ರಿಗೆ ಒಂದು 2-3 ತಾಸಾದ್ರೂ ಅವ್ರು ಕೊಟ್ಟು ಸಣ್ಣ ಪುಟ್ಟ ಕರಪ್ಷನ್ ಇರ್ತಾವೆ, ನೀವು ಮಾಡಿ ಕಳಿಸ್ರಿ ಅಂತ ನಾವು ಅವ್ರಿಗೆ ಮನವಿ ಸರ್. ನೀವು ಎಲ್ಲಿಂದ ಬಂದ್ರಿ ಸರ್? ನಾವು ದಾವಡಿನ ಸರ್. ತಮ್ಮ ಹೆಸರು? ಸಚಿನ್ ಪವಾರ್ ಅಂತೇಳಿ ಸರ್. ಎಸ್ ಸರ್, ಥ್ಯಾಂಕ್ ಯು. ಈಗ SR ಡ್ಯೂಟಿ ಸಲುವಾಗಿ ಜನರಿಗೆ ನಿತ್ಯ ಕಿರಿಕಿರಿ ಆಗ್ತಾ ಇರ್ತಕ್ಕಂಥದ್ದು ಏನು ಹೇಳ್ತಾರೆ? ಈಗ ಎಲ್ಲರಿಗೂ ಗೊತ್ತಿದೆ ರೀ, ಜೂನ್ 30 ತಾರೀಕಿನಿಂದ ಸ್ಟಾರ್ಟ್ ಆಗಿದೆ. ಇವತ್ತಿನ ಮಟ್ಟ ಎಲ್ಲರೂ ಬರೀ SR ಅಂತಲೇ ಹೇಳ್ತಿದ್ದಾರೆ. ಈಗ ಸರ್ಕಾರದಲ್ಲಿನೂ ಹೇಳ್ತಾರೆ SRದು ಮಾಡಿರಿ ಮತ್ತು ಕೆಲಸನೂ ಮಾಡಿರಿ ಅಂತಾರೆ. ಅದೇ ನಿಮ್ಮ ಕಚೇರಿಯಲ್ಲಿ ಏನು ಕೆಲಸ ಇದೆ ಅದನ್ನು ಮಾಡ್ರಿ ಅಂತ ಹೇಳ್ತಾರೆ. ಒಂದೇ ಕಡೆ ಮಾಡಂತ ಎಲ್ಲೂ ಹೇಳೋಂಗಿಲ್ಲ, ಹೇಳೋದೂ ಇಲ್ಲ. ಆದರೆ ಇಲ್ಲಿ ಏನಾಗ್ತಿದೆ, ಬರೀ SR ಅಂಥೇಳಿ ಎಲ್ಲರ ಆಫೀಸು ಬಿಟ್ಟು, ಕಚೇರಿ ಎಲ್ಲ ಬಿಟ್ಟು ಹೋಗ್ತಿದ್ದಾರೆ. ಜನರು ನೋಡಿದ್ರೆ ಬಂದು ಹೊಂಟಿದ್ದಾರೆ. ಈಗ ಬರ್ತನ್ ಡೆತ್ ಆಗಿರಲಿ, ಬಿಲ್ಡಿಂಗ್ ಸೆಕ್ಷನ್ ಇರಲಿ, ವರ್ಕ್ ಬಗ್ಗೆ ಆಗಲಿ, ಎಲ್ಲ ಬಗ್ಗೆನೂ ಬಂದು ಹೋಗ್ತಿದ್ದಾರೆ. ಇವರು ಒಂದು ಬೋರ್ಡ್ ಆದ್ರೆ ಹಾಕಬೇಕು, ಇಲ್ಲಿ ಯಾವುದು ಈ ತಿಂಗಳೆಲ್ಲ ಯಾವ ಕೆಲಸ ನಡೆಯಂಗಿಲ್ಲ, ಬಂದಿದೆ ಅಂದರೆ ಅವ್ರು ಯಾರು ಬರೋದಿಲ್ಲ. ನೀವು ಅದನ್ನು ಹೇಳೋಂಗಿಲ್ಲ, ಇದನ್ನು ಮಾಡೋಂಗಿಲ್ಲ. ಅಂದರೆ ಜನಗರ ತೊಂದರೆ ಆಗ್ತಾಯಿದೆ. ಇದು ತೊಂದರೆ ಆಗಬಾರ್ದಲ್ಲ, ಹೇಳಬೇಕಲ್ಲ ಈ ಥರ ಇದೆ ಅಂಥೇಳಿ. ಈಗ ನೋಡಿರಿ, ಎಲ್ಲ ಆಫೀಸರ್ ಎಲ್ಲ ನೋಡಿರಿ, ಎಲ್ಲಿ ನೋಡಿದ್ರೆ ಒಂದು ಆಫೀಸರ್ ಇಲ್ಲ. ಅವರು ಅಟ್ಲೀಸ್ಟ್ 3 ಗಂಟೆಗಾದರೂ ಬಂದು ಒಂದು 2-3 ತಾಸಾದರೂ ಆಫೀಸ್ದಲ್ಲಿ ಕುಂತು ಕೆಲಸ ಮಾಡಬೇಕ್ರಿ. ಜನರಿಗೆ ಏನು ಕೆಲಸ ಇದೆ ಕೇಳಿ ಮಾಡಬೇಕು, ಅದನ್ನು ಮಾಡ್ತಾ ಇಲ್ಲ. ಅದಕ್ಕೆ ನಾವು ಕಮಿಷನರ್ ಜೊತೆನೂ ಮಾತಾಡಿದ್ವಿ. ನಾವು ಇದ್ರ ಬಗ್ಗೆ ನೀವು ಗಮನ ಹರಿಸಿ ಸರ್. ಯಾಕಂದರೆ ಮಳೆಗಾಲ ಇದೆ, ಒಳ ಚರಂಡಿ, ತೆರೆದ ಚರಂಡಿ ಮತ್ತು ತಗ್ಗು ಗುಂಡಿ ಇವೆಲ್ಲ ಸಮಸ್ಯೆ ಭಾಳ ಅದಾವು. ನೀವು ಅಟ್ಲೀಸ್ಟ್ ಒಂದು 3 ಗಂಟೆಗಾದರೂ ಕುಂದ್ರಿಸಿ ಕೆಲಸ ಮಾಡಿಸ್ಕೊಡ್ರಿ, ಜನರಿಗೆ ಅನುಕೂಲ ಮಾಡಿರಿ. ಒಂದು ಬರೀ SR ಒಂದೇ ಅಲ್ಲ, ಇದನ್ನು ಮಾಡ್ರಿ ಅಂತ ಹೇಳಿದಾಗ ನಾವು ಅದ್ರ ಬಗ್ಗೆ ವಿಚಾರ ಮಾಡ್ತೀನಿ ಅಂದರು. ನಾನೇನು ಹೇಳ್ತೀನಿ, ಕಮಿಷನರ್ ಅವ್ರಿಗೆ ನೀವು ಆದಷ್ಟು ಬೇಗ 3 ಗಂಟೆ ಮಟ್ಟ SR ಕೆಲಸ ಮಾಡಿ, 3 ಗಂಟೆ ಆದಮೇಲೆ ಕಚೇರಿಯಲ್ಲಿ ಬಂದು ಕುಂತು ಕೆಲಸ ಮಾಡಬೇಕಂತ ನಾನು ಕೇಳ್ಕೊತೀನಿ. ಪರ್ಯಾಯ ಮಾರ್ಗ ಮಾಡ್ಬೋದಿತ್ತಕ್ಕ, ಯಾಕೆ ಮಾಡಲಿಲ್ಲ ಅಂತ? ಪರಿಹಾರ ಮಾಡಬೇಕಾಗಿತ್ತು ರೀ. ಅವ್ರಿಗೆ ಪರ್ಸೆಂಟೇಜ್ ಅಂತ ಹೇಳಿ ಅವರು ಇದ್ರ ಮೇಲೆ ಹೊಂಟಿದ್ದಾರೆ. ಪರ್ಸೆಂಟೇಜ್ ಏನೇ ಸ್ವಲ್ಪ ಟೈಮ್ ತೊಗೊಂಡು ಮಾಡ್ಬೋದು, ಒಮ್ಮಕ್ಕಲೇ ಮಾಡಬೇಕಂತ ಏನಿಲ್ಲ. ಈಗ ಮತ್ತು 9 ದಿವಸ ಮುಂದೆ ಹಾಕಿದರೆ ಇನ್ನೂ ಸ್ವಲ್ಪ ಟೈಮ್ ತೊಗೋಬೋದು. ಇದನ್ನು ಮಾಡಿರಿ, ಅದನ್ನು ಮಾಡಿರಿ, ಒಂದೇ ಮಾಡಂತ ಎಲ್ಲಿ ಹೇಳಿಲ್ಲ, ಸರ್ಕಾರನೂ ಹೇಳಂಗಿಲ್ಲ ಆ ಥರ.